ಇನ್ನು ರಶ್ಮಿಕಾ ಅವರ ಹೇಳಿಕೆ ಬಗ್ಗೆ ಅವರು ಈ ರೀತಿಯಾಗಿ ಹೇಳಿಕೆ ನೀಡಿದ್ದೇ ತಪ್ಪು ಅಂತ ಡಾಟಿ ಪೂವಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರು ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು. ರಶ್ಮಿಕಾ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇರುವಂತ ಮಗು, ಕೊಡಗಿನವಳಾಗಿ ರಶ್ಮಿಕಾ ದೊಡ್ಡ ಸಾಧನೆ ಮಾಡಿದ್ದಾರೆ. ಹಾಗೆ ರಶ್ಮಿಕಾ ಹೇಳಿಕೆಯನ್ನು ವಿವಾದ ಮಾಡೋದು ಬೇಡ, ರಶ್ಮಿಕಾ ತಪ್ಪು ಮಾಡಿದ್ರೆ ತಿದ್ದಿ ಸರಿದಾರಿಗೆ ತರಬೇಕು. ಇದು ಡಾಟಿ ಪೂವಯ್ಯ ಅವರ ಪ್ರತಿಕ್ರಿಯೆ. ಇದನ್ನ ದೊಡ್ಡ ವಿಷಯ ಯಾಕೆ ಮಾಡೋದು? ಅದೊಂದು ಪಾಪು. ನನ್ನ ಲೆಕ್ಕದಲ್ಲಿ 30 ವಯಸ್ಸಿನ ಒಳಗಿರೋ ಪಾಪು ಅವಳು. 28, 29 ಇರ್ಬೋದು. 29 ವಯಸ್ಸಿಗೆ ಅವಳು ಒಂದು ಮೇರು ನಟ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಒಂದು ನಟಿಸ್ಬೇಕು ಅಂತ ಹೇಳಿದ್ರೆ ಅದು ನಮಗೆ ಒಂದು ನಿಧಿ ಅಲ್ವಾ ನಮ್ಮ ಕೊಡವ ಕಮ್ಯುನಿಟಿಗೆ. ಅವಳು ಏನೋ ಒಂದು ತಪ್ಪು ಮಾಡಿಬಿಟ್ಟಿದ್ದಾರೆ. ಏನೋ ಅವಳಿಗೆ ಈಗ ಶಶಿಕಲಾ ಅವರೆಲ್ಲ ಮೇರು ನಟಿಯರು ನಿಜ, ಪ್ರೇಮ ಕಾರ್ಯಪ್ಪ ಇದ್ದಾರೆ, ಆಶಿಕಾ ಪೂರ್ಣಚ ಎಲ್ಲರೂ ಇದ್ದಾರೆ. ಆದರೆ ಅವರೆಲ್ಲ ಇವಳು ಈ ನಮ್ಮ ರಶ್ಮಿಕಾ ಒಂದು 16, 17 ವಯಸ್ಸಿನಲ್ಲಿ 15 ವಯಸ್ಸಿನಲ್ಲೇ ಕೊಡಗು ಬಿಟ್ಟಿದ್ದಾಳೆ ಅಂತ ಇರ್ಬೋದು. ಅಂದರೆ ಯಾವಾಗಲೂ ಶೂಟಿಂಗ್ ಅದು ಇದು ಅಂತ ಇರುವಾಗ ಇದಕ್ಕೆ ಅವಳಿಗೆ ಅರಿವಿಕೆಯ ಕೊರತೆನೂ ಇರ್ಬೋದು. ತಪ್ಪು ಅದು. ಆದರೆ ಅದನ್ನು ತುಂಬ ದೊಡ್ಡ ವಿಷಯ ಮಾಡಿ ಅದನ್ನು ಜಾಲಾಡಿಸುವಷ್ಟು ದೊಡ್ಡದಲ್ಲ. ನಮಗೆ ಪ್ರತಿನಿಧಿ ಮಂಗಳ ಈ ಬಗ್ಗೆ ಮತ್ತಷ್ಟು ವಿವರವನ್ನ ಕೊಡ್ತಾರೆ. ಮಂಗಳ, ನಾವು ಡಾಟಿ ಪೂವಯ್ಯ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ವಿ. ಇದನ್ನ ಇನ್ನಷ್ಟು ದೊಡ್ಡದ್ ಮಾಡೋದು ಬೇಡ ಅಂತ, ಜೊತೆಗೆ ಅವರು ಕೂಡ ಹಿಸ್ಟ್ರಿಯನ್ನ ನೆನಪಿಸ್ಕೊಳ್ತಾ ಇದ್ರು. ಬಟ್ ಇಲ್ಲಿ ದೊಡ್ಡ ಕ್ವೆಶನ್ ಮಾರ್ಕ್ ಆಗಿ ಉಳಿಯೋದು ಇಂಡಸ್ಟ್ರಿಯಲ್ಲೇ ಇದ್ದಂತ ರಶ್ಮಿಕಾ, ಇಂಡಸ್ಟ್ರಿಯಲ್ಲೇ ಇದ್ದಂತ ಮೇರು ನಟ ನಟಿಯರನ್ನ ಮರೆಯೋದಕ್ಕೆ ಹೇಗ್ ಸಾಧ್ಯ? ತಮ್ಮ ಸಮುದಾಯದವರು ಅವ್ರನ್ನ ಹೇಗ್ ಮರೆಯೋದಕ್ಕೆ ಸಾಧ್ಯ ಅಂತ ಮಂಗಳ? ಚೈತ್ರ, ಮೇ ಬಿ ರಶ್ಮಿಕಾ ಅವರು ನಾನು ಕೊಡವ ಸಮುದಾಯದಿಂದ ಬಂದ ಕೊನೆಯ ನಟಿ ಅಂತ ಹೇಳೋದಕ್ಕೆ ಹೋಗಿ ಮೇ ಬಿ ಮೊದಲ ನಟಿ ಅಂತ ಹೇಳಿರಬೇಕು ಅಂತ ಅನ್ಸುತ್ತೆ. ಯಾಕಂದರೆ ನಟಿ ಪ್ರೇಮ ಅವರು ಸೇರಿದಂತೆ ಶುಭ್ರಾಯಪ್ಪ, ನಿಧಿ ಸುಬ್ಬಯ್ಯ ಎಲ್ಲರೂ ಕೂಡ, ಶ್ವೇತಾ ಶಂಗಪ್ಪ ಎಲ್ಲರೂ ಕೂಡ ರಶ್ಮಿಕಾಗಿಂತ ಮುಂಚೆ ಬಂದಿರೋದು. ಮೇ ಬಿ ಅವರೆಲ್ಲೋ ಮಿಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಂದರೆ ಅವರು ಬೇರೆಯವರು ಕೊಡವ ಸಮುದಾಯದವರು ಹೇಳ್ತಿದ್ರಲ್ಲ ರಶ್ಮಿಕಾಗೆ ತಿಳುವಳಿಕೆ ಕಮ್ಮಿ, ಅದಿನ್ನು ಪಾಪು ಅಂತ. ಮೇ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಈ ಥರ ಹೇಳಿರ್ಬೋದು ಅಂತ ಅನ್ಸುತ್ತೆ. ಸೊ ಮೇ ಬಿ ಇದಕ್ಕೆ ಅನ್ಸುತ್ತೆ ನೆಟ್ಟಿಗರು ರಶ್ಮಿಕಾ ಮಂದಣ್ಣ ಬುದ್ಧಿ ಮಂದ ಅಂತ ಹೇಳ್ತಾ ಇರೋದು. ಈ ಥರ ತಪ್ಪು ತಿಳುವಳಿಕೆ ಮತ್ತು ಏನಾದರೂ ಈ ಥರ ಅರಿವೇ ಇಲ್ಲದಂತೆ ಮಾತನಾಡೋದು. ಕನ್ನಡ ಚಿತ್ರರಂಗದಲ್ಲಿ ಅವರು ಪಾದಾರ್ಪಣೆ ಮಾಡಿದ್ರೆ ಕನ್ನಡ ಚಿತ್ರರಂಗದ ಬಗ್ಗೆ ತಿಳ್ಕೋಬೇಕು. ಇಲ್ಲಿ ನಮ್ಮ ಸಮುದಾಯದವರು ಯಾರೆಲ್ಲ ಇದ್ದಾರೆ ಅವ್ರನ್ನ ಮರಿಬಾರ್ದು. ಅವ್ರು ನಮಗಿಂತ ಮುಂಚೆ ಬಂದಿದ್ದಾರೆ, ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಕೊಡಲೇಬೇಕು ಅನ್ನೋದನ್ನ ರಶ್ಮಿಕಾ ಅವರು ತಿಳ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಪ್ರೇಮ ಅವರು ಸೌತ್ ಇಂಡಿಯಾ ಭಾಷೆಗಳಲ್ಲಿ ಮಾತ್ರ ಆ್ಯಕ್ಟ್ ಮಾಡಿದ್ದಾರೆ, ಬಾಲಿವುಡಲ್ಲಿ ಆ್ಯಕ್ಟ್ ಮಾಡಿಲ್ಲ. ಆದರೆ ನಿಧಿ ಸುಬ್ಬಯ್ಯ ಅವರು ಬಾಲಿವುಡಲ್ಲಿ ಆ್ಯಕ್ಟ್ ಮಾಡಿರೋವಂಥದ್ದು. ಅವರು ಆಲ್ರೆಡಿ ಹಿಂದಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸೊ ರಶ್ಮಿಕಾ ಹಿಂದಿ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿರೋ ಮೊದಲ ಕೊಡವ ಮಹಿಳಾ ನಟಿ ಅಲ್ಲ. ಸೊ ಅವರು ನಿಧಿ ಸುಬ್ಬಯ್ಯ ನಂತರನೇ ಅವರು ಬಾಲಿವುಡಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಸೊ ಇದೆಲ್ಲ ರಶ್ಮಿಕಾ ಒಂದಷ್ಟು ತಿಳ್ಕೊಂಡು ಮಾತನಾಡಬೇಕು ಅಂತ ಅನ್ಸುತ್ತೆ. ಏನೋ ಈ ಸಂದರ್ಶನದಲ್ಲಿ ಕೂತವರು ಸೀನಿಯರ್ ಜರ್ನಲಿಸ್ಟ್ಗಳು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಆಗ ತಲೆಗೆ ಏನು ಬರುತ್ತೋ ಅದನ್ನ ಹೇಳೋದಲ್ಲ. ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿಕೊಂಡು ಪಾಪು ಅಂತ ಹೇಳ್ತಿದ್ದಾರೆ ಅವ್ರ ಕಡೆಯವರು. ಸೊ ಪಾಪು ಅಂತ ಆದ್ರೂ ಒಂದು ಸ್ವಲ್ಪ ತಿಳ್ಕೊಂಡು ಮಾತನಾಡಬೇಕು ಅನ್ನೋದು ನೆಸೆಸಿಟಿ ಇದೆ ಅಂತ ಅನ್ಸುತ್ತೆ ಚೈತ್ರ. ಯಾಕಂದ್ರೆ ಈಗ ರಶ್ಮಿಕಾ ಏನೋ ಮಾಮೂಲಿ ಅಂದ್ರೆ ಲೋಕಲ್ ಹೀರೋಯಿನ್ ಅಲ್ಲ, ಈಗ ಪ್ಯಾನ್ ಇಂಡಿಯಾ ಹೀರೋಯಿನ್. ಸೊ ಈಗ ತುಂಬಾ ಜನ ಅವರನ್ನ ಅನುಸರಿಸ್ತಿರ್ತಾರೆ. ಇನ್ಸ್ಟಾಗ್ರಾಮಲ್ಲೂ ಕೂಡ ರಶ್ಮಿಕಾನ 40ಕ್ಕೂ ಹೆಚ್ಚು ಮಿಲಿಯನ್ ಜನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಅಷ್ಟೊಂದು ಫಾಲೋ ಮಾಡ್ತಿದ್ದಾರೆ, ಎಲ್ಲರೂ ಅಷ್ಟೊಂದು ಲವ್ ಕೊಡ್ತಿದ್ದಾರೆ ಅಂತ ಅಂದಾಗ ರಶ್ಮಿಕಾ ಅವರು ಕೂಡ ತುಂಬ ಜವಾಬ್ದಾರಿಯಾಗಿ ನಡ್ಕೊಳ್ಳೋ ಒಂದು ಇದನ್ನ ಕಲಿಬೇಕಾಗುತ್ತೆ. ಯಾಕಂದರೆ ಅವ್ರು ಏನು ಮಾತಾಡಿದ್ರು ಅದು ಸುದ್ದಿ ಆಗುತ್ತೆ, ಜೊತೆಗೆ ಅದನ್ನ ಅನುಕರಣೆ ಕೂಡ ಮಾಡ್ತಾರೆ. ಸೊ ಜೊತೆಗೆ ಏನು ಅವ್ರ ಹಿಂದೆ ಬಂದಂತಹ ಸೀನಿಯರ್ಸ್ಗಳಿಗೂ ಕೂಡ ಗೌರವ ಕೊಡೋದನ್ನ ಕಲಿಬೇಕು ಅಂತ ಅನ್ಸುತ್ತೆ ಚೈತ್ರ. ಓಕೆ, ಥ್ಯಾಂಕ್ ಯು ಮಂಗಳ ಮಾಹಿತಿಗಾಗಿ.